ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಈ ಕನ್ನಡದ ಸಮಸ್ತ ಕನ್ನಡಿಗರೇ, ಇದು ನಾವು ಕಂಪ್ಯೂಟರ್ನ ಸ್ಕಿಲ್ ಎಷ್ಟು ದೊಡ್ಡದಾಗಿದೆ ಈ ಪ್ರಪಂಚದಲ್ಲಿ ಅಂದರೆ, ಈಗ ನಿಮಗೆ ತಿಳಿದಂಗೆ ಕಂಪ್ಯೂಟರ್ ಸ್ಕಿಲ್ ಇಲ್ಲದಲೇ ಉದ್ಯೋಗಗಳ ಸೃಷ್ಟಿ ಇಲ್ಲ ಅಂತ ಹೇಳಿ ನಾವೇನು ಮಾಡಿದ್ದೀವಿ, ಕರ್ನಾಟಕ ಎಂಟರ್ಪ್ರೈಸಸ್ ಆ್ಯಂಡ್ ಕರ್ನಾಟಕ ಜಾಬ್ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನಲ್ ಸಪೋರ್ಟ್ ಟ್ರೈನಿಂಗ್ ಟ್ರಸ್ಟ್ ಅಂತೇಳಿ 12 ಭಾಷೆಗಳಲ್ಲಿ ಕಂಪ್ಯೂಟರನ್ನು ಕಲಿಸುವಂಥ ಒಂದು ಸಾಧನೆಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ. 12 ಭಾಷೆಯಲ್ಲಿ ಯಾವುದು ಭಾಷೆದಾದ್ರೂ ನೀವು ಕಲಿತು ಎಲ್ಲಿ ಬೇಕಾದ್ರೂ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಕೇವಲ ಸರ್ಟಿಫಿಕೇಟಿಂದ ಅದು ಸಾಧ್ಯ ಇಲ್ಲ, ಎಜುಕೇಷನ್ ಸರ್ಟಿಫಿಕೇಟಿಂದ ಆಯಿತು. ಈಗ ಅದರ ಜೊತೆಗೆ ಸ್ಕಿಲ್ ಬೇಕು ಅಂತ ಹೇಳಿದ್ದೆ. ಈಗ ನಾವು ಕಂಪ್ಯೂಟರ್ ಅಂದ್ರೆ ವಿದ್ಯುನ್ಮಾನ ವಸ್ತು ಅಷ್ಟೇ. ವಸ್ತು ಅಥವಾ ಸಾಧನ ಅಂತಾನು ಹೇಳ್ಬೋದು, ಸಾಧನ ಅಥವಾ ವಸ್ತು. ಕಂಪ್ಯೂಟರ್ ಅಲ್ಲಿ ಭಾಗಗಳೇನು, ಹೇಗೆ ಅದು ಯಾವ್ಯಾವ ರೀತಿ ಕೆಲಸ ಮಾಡ್ತದೆ, ಹೇಗೆ ಬಂತು ಅಂತೇಳಿ. ಈಗ ಕಂಪ್ಯೂಟರ್ ಅದು ಅದರದ್ದು ಫುಲ್ ಫಾರಮ್ ನೆಕ್ಸ್ಟ್ ಅದರದ್ದು ಹಿಸ್ಟ್ರಿ, ಮತ್ತೆ ಜನರೇಷನ್, ಪಾರ್ಟ್ಸ್. ನೆಕ್ಸ್ಟ್ ವರ್ಕಿಂಗ್, ಅದರ ವರ್ಕಿಂಗ್ ಹೇಗೆ, ಅದರ ವರ್ಕ್ ಏನ್ ಮಾಡ್ತದೆ. ಆಮೇಲೆ ಅದನ್ನ ಯಾವ್ಯಾವ ರೀತಿಯಿಂದ ನಾವು ವರ್ಕ್ ಮಾಡೋಕ್ಕೆ ಹಾರ್ಡ್ವೇರ್ ಸಾಫ್ಟ್ವೇರ್ ಏನೇನು ಮಾಡ್ತೀವಿ, ಅದಕ್ಕೆ ಹಾರ್ಡ್ವೇರ್ ಸಾಫ್ಟ್ವೇರ್. ಪ್ಲಸ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೋಬೇಕು, ಅವಾಗಲೇ ಅದು ಗೊತ್ತಾಗ್ತದೆ ಏನು ಅಂತೇಳಿ. ಗೊತ್ತಾಯ್ತಲ್ಲ ನಿಮ್ಗೆ. ಈಗ ಕಂಪ್ಯೂಟರ್ ಈಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್. ಆ ಥರ ನಿಮಗೆ ಗೊತ್ತಾಗಬೇಕು. ಎಲೆಕ್ಟ್ರಾನಿಕ್ ಡಿವೈಸ್ ಇದು ಶಾರ್ಟ್ ಕಟ್, ಆಮೇಲೆ ಮುಂದೆ ಬಂದಾಗ ಹೇಳ್ತೀನಿ. ಈಗ ಫುಲ್ ಫಾರ್ಮ್, ಕಂಪ್ಯೂಟರ್ದ ಫುಲ್ ಫಾರ್ಮ್ ಏನಂದ್ರೆ, ಸಿ ಅಂದ್ರೆ ಕಮಾಂಡ್ಲಿ, ಓ ಅಂದ್ರೆ ಆಪರೇಟೆಡ್, ಪಿ ಅಂದ್ರೆ ಪರ್ಟಿಕ್ಯುಲರ್ಲಿ, ಯು ಅಂದ್ರೆ ಯೂಸ್ ಟು, ಟಿ ಅಂದ್ರೆ ಟ್ರೇಡ್, ಇ ಅಂದ್ರೆ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್, ರಿ ಅಂದ್ರೆ ರಿಸರ್ಚ್. ಈ ತರದ್ದು ಕಂಪ್ಯೂಟರ್ನ ಮೀನಿಂಗ್ ಇದು. ಈಗ ನಿಮಗೆ ಕಂಪ್ಯೂಟರ್ನ ಮೀನಿಂಗ್ ಗೊತ್ತಾಯ್ತು, ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಾಯ್ತು, ಡಿವೈಸ್, ಕಂಪ್ಯೂಟರ್ ಡಿವೈಸ್. ಇನ್ನು ನಿಮಗೆ ಏನೇನು ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಯಾವ್ಯಾವ ಥರದ ಎಕ್ಸ್ಪ್ಲೇನ್ ಮಾಡಬೇಕು ಅಂಥೇಳಿ, ನೆಕ್ಸ್ಟ್ ಯಾವ ಥರದ್ದು ಇದು ಹಿಸ್ಟ್ರಿ ಹೇಗಾಯಿತು, ನಿಮಗೆ ಇದರ ಜನ್ರೇಷನ್ ಹೇಗಾಯಿತು, ಇದು ಆರ್ಗನೈಸೇಷನ್ ಏನು, ಇದು ವರ್ಕಿಂಗ್ ಏನು, ಇದು ಪೇರ್ ಪಾರ್ಟ್ಸ್ ಏನು, ಇದನ್ನ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೆ ಏನಂತ ಹೇಳಿ ನಿಮಗೆ ಈಗ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಇಲ್ಲಿಗೆ ಇವತ್ತಿನ ಸಂಭಾಷಣೆಯನ್ನು ಮುಗಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನಾನು ಈ ಮಾತು ಮುಗಿಸ್ತೀನಿ.